ಗಣಿತದಲ್ಲಿ ಬೈನರಿ ಆಪರೇಷನ್, ರಾಜಕೀಯದಲ್ಲಿ ನರಿ ಆಪರೇಷನ್. ಏನಿದು ಬೈನರಿ ಆಪರೇಷನ್ ಅಂದರೆ ಒಂದು ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ನಾವು ಪರಿಗಣಿಸಿದ್ದೇ ಆದರೆ 1, 2, 3, 4 ಇದು ನಾವು ಎಲ್ಲಿಯ ತನಕ ಎಣಿಕೆ ಮಾಡ್ತೇವೋ ಅಲ್ಲಿಯ ತನಕ, ಅಂದರೆ ಅನಂತವಾಗಿ ಇದು ಮುಗಿಯುವುದೇ ಇಲ್ಲ. ಒಂದು ಅನಂತ 6, 7, 8 ಹೀಗೆ ಮುಂದುವರಿತಾ ಹೋಗುತ್ತೆ. 100, 200, 300 ಎಷ್ಟರ ತನಕ ಬೇಕೋ ಅಷ್ಟರ ತನಕ ಮುಂದುವರಿಸಿ ಬರೀಬಹುದು. ಇದನ್ನು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ನಾವು ಕರಿತೇವೆ. ಈ ಗಣದ ಮೇಲೆ ಕೂಡಿಸುವಿಕೆ ಅನ್ನುವಂಥ ಒಂದು ಕ್ರಿಯೆಯನ್ನು ನಾವು ಪರಿಗಣಿಸಿದ್ದೇ ಹೌದು ಅಂತಾದರೆ 1 + 2 3, 4 + 7 11. ಈ 11 ಕೂಡ ಈ ಸ್ವಾಭಾವಿಕ ಸಂಖ್ಯೆಗಳ ಗಣದೊಳಗೆ ಬರುತ್ತೆ. ಈ 3 ಅನ್ನುವಂಥದ್ದು ಕೂಡ ಈ ಸ್ವಾಭಾವಿಕ ಸಂಖ್ಯೆಗಳ ಗಣದೊಳಗೆ ಬರುತ್ತೆ. ಇನ್ನೊಂದು ಉದಾಹರಣೆ ತೆಗೆದುಕೊಂಡ್ರೆ 5 + 5 ಅಂದರೆ 10. ಇದು ಕೂಡ ಈ ಸ್ವಾಭಾವಿಕ ಸಂಖ್ಯೆಗಳ ಗಣದೊಳಗೆ ಬರುತ್ತೆ. ಅಂದರೆ ಈ ರೀತಿಯಾದಂಥ ಕ್ರಿಯೆಯನ್ನು, ಈ ರೀತಿಯಾದಂಥ ಆಪರೇಷನನ್ನು ಈ ಸೆಟ್ ಮೇಲೆ, ಈ ಗಣದ ಮೇಲೆ ನಾವು ಬೈನರಿ ಆಪರೇಷನ್ ಅಂತ ಕರಿತೇವೆ. ಹಾಗಾಗಿ ಇದು ಗಣಿತದಲ್ಲಿ ನಡೆಯುವಂಥ ಬೈನರಿ ಆಪರೇಷನ್. ಆದ್ದರಿಂದ ಗಣಿತದಲ್ಲಿ ಬೈನರಿ ಆಪರೇಷನ್, ರಾಜಕೀಯದಲ್ಲಿ ನರಿ ಆಪರೇಷನ್. ರಾಜಕೀಯದಲ್ಲಿ ನಡೆಯುವಂಥ ಆಪರೇಷನ್ ಅಂತಂದರೆ ಎರಡು ಬೇರೆ ಬೇರೆ ರಾಜಕೀಯ ಪಕ್ಷಗಳಿರುತ್ತವೆ. ಉದಾಹರಣೆಗೆ BJP, ಕಾಂಗ್ರೆಸ್, JDS ಇತ್ಯಾದಿ. ಇನ್ನೊಂದು ಪಕ್ಷದ ಶಾಸಕರಿರಬಹುದು, ಅಲ್ಲಿರುವ ಸದಸ್ಯರನ್ನು ಇರಬಹುದು, ತಮ್ಮ ಪಕ್ಷಕ್ಕೆ ಕರೆಸಿಕೊಳ್ಳುವಂಥ ಬೇರೆ ಬೇರೆ ಆಮಿಷಗಳನ್ನು ಕೊಟ್ಟು ಕರೆಸಿಕೊಳ್ಳುವಂಥದ್ದನ್ನು ಆಪರೇಷನ್ ಅಂತ ಕರಿತೇವೆ. ನಾವು ನ್ಯೂಸ್ ಚಾನಲ್ಗಳನ್ನು ನೋಡ್ತಾ ಇದ್ದರೆ ಆ ಬಗ್ಗೆ ತಿಳಿಯಬಹುದು. ಅಂದರೆ ಇನ್ನೊಂದು ಪಕ್ಷದವರಿಗೆ ಆಮಿಷವನ್ನೊಡ್ಡಿ ತಮ್ಮ ಪಕ್ಷಕ್ಕೆ ಕರೆದೊಯ್ಯುವುದು, ಅಂದರೆ ತಮ್ಮ ಲಾಭಕ್ಕಾಗಿ ತಮ್ಮ ಪಕ್ಷಕ್ಕೆ ಕರೆದುಕೊಳ್ಳುವಂಥದ್ದು. ಇದನ್ನು ನಾವು ನರಿ ಆಪರೇಷನ್ ಅಂತ ನಾನು ಬರೆದಿದ್ದೇನೆ. ಯಾಕೆ ಅಂತಂದರೆ ಇಲ್ಲಿ ತಂತ್ರಗಾರಿಕೆ ಅನ್ನುವಂಥದ್ದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ರಾಜಕೀಯದಲ್ಲಿ ನರಿ ಆಪರೇಷನ್, ಗಣಿತದಲ್ಲಿ ನಡೆಯುವಂಥದ್ದು ಬೈನರಿ ಆಪರೇಷನ್, ರಾಜಕೀಯದಲ್ಲಿ ನರಿ ಆಪರೇಷನ್. ಹೀಗೆ ನರಿ ಮತ್ತು ಬೈನರಿಗಳ ನಡುವಿನ ವ್ಯತ್ಯಾಸ ಅಜಗಜಾಂತರ. ಏಕೆಂದರೆ ನರಿಯಂತೆ ಬೈನರಿಯಲ್ಲಿ ನಡೆಯುವುದೇ ಇಲ್ಲ ಪಕ್ಷಾಂತರ. ನರಿ ಆಪರೇಷನ್, ನರಿಯಂತೆ ಅಂದರೆ ರಾಜಕೀಯದಲ್ಲಿ ನಡೆಯುವಂಥ ಈ ನರಿ ಆಪರೇಷನ್ನಲ್ಲಿ ಪಕ್ಷಾಂತರ ನಡೆಯುತ್ತೆ. ಅಂದರೆ ಆಪರೇಷನ್ ಕಮಲ ಅಂತಂದರೆ ಕಾಂಗ್ರೆಸ್ನಿಂದ BJPಗೆ ಶಾಸಕರನ್ನು ತೆಗೆದುಕೊಳ್ಳುವಂಥದ್ದು. ಇದನ್ನು ಆಪರೇಷನ್ ಕಮಲ ಅಂತ TV ನ್ಯೂಸ್ ಚಾನಲ್ಗಳಲ್ಲಿ ನಾವು ನೋಡಿರಬಹುದು. ಆದರೆ ಈ ಬೈನರಿ ಆಪರೇಷನ್ನಲ್ಲಿ ಪಕ್ಷಾಂತರ ಇಲ್ಲವೇ ಇಲ್ಲ. ಉದಾಹರಣೆಗೆ ಇನ್ನೊಂದು ಕಳೆಯುವಿಕೆ ಅನ್ನುವಂಥ ಕ್ರಿಯೆಯನ್ನು ತೆಗೆದುಕೊಂಡ್ರೆ ಇದೇ ಸ್ವಾಭಾವಿಕ ಸಂಖ್ಯೆಗಳ ಮೇಲೆ 1 - 2 ಅನ್ನುವಂಥದ್ದು -1, ಇಲ್ಲಿ ಪಕ್ಷಾಂತರ ಆಯಿತು. ಹಾಗಾಗಿ ಇದು ಬೈನರಿ ಆಪರೇಷನ್ ಅಲ್ಲ. ಕಳೆಯುವಿಕೆ ಅನ್ನುವಂಥದ್ದು ಸ್ವಾಭಾವಿಕ ಸಂಖ್ಯೆಗಳ ಮೇಲೆ ಬೈನರಿ ಆಪರೇಷನ್ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದೇ ಗುಣಿಸುವಿಕೆ ಅನ್ನುವಂಥದ್ದನ್ನು ನಾವು ತೆಗೆದುಕೊಂಡ್ರೆ, ಮಲ್ಟಿಪ್ಲಿಕೇಶನನ್ನು ನಾವು ತೆಗೆದುಕೊಂಡ್ರೆ ಅದು ಬೈನರಿ ಆಪರೇಷನ್ ಆಗುತ್ತೆ. ನೀವು ಯಾವುದೇ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಗುಣಿಸಿ, 1 × 2 ಅಂದರೆ 2, ಅಥವಾ ಅದೇ ಸಂಖ್ಯೆಯನ್ನು ಮತ್ತೆ ಗುಣಿಸಿ 2 × 2 ಅಂದರೆ 4, ಅದು ಸ್ವಾಭಾವಿಕ ಸಂಖ್ಯೆಗಳೊಳಗೆ ಸೇರಿದೆ. 4 × 4 ಅಂದರೆ 16 ಕೂಡ ಸ್ವಾಭಾವಿಕ ಸಂಖ್ಯೆಗಳ ಗಣದೊಳಗೆ ಸೇರಿದೆ. ಹಾಗಾಗಿ ಇದನ್ನು ನಾವು ಬೈನರಿ ಆಪರೇಷನ್ ಅಂತ ಕರಿತೇವೆ. ಈ ಬೈನರಿ ಆಪರೇಷನ್ನಲ್ಲಿ ಪಕ್ಷಾಂತರ ಅನ್ನುವಂಥದ್ದಿಲ್ಲ. ಆದರೆ ನರಿ ಆಪರೇಷನ್ ಅಂದರೆ ರಾಜಕೀಯದಲ್ಲಿ ನಡೆಯುವಂಥ ಆಪರೇಷನ್ ಪಕ್ಷಾಂತರದ ಮೇಲಿರುವಂಥದ್ದು. ಹಾಗಾಗಿ ನರಿಯಂತೆ ಬೈನರಿಯಲ್ಲಿ ನಡೆಯುವುದೇ ಇಲ್ಲ ಪಕ್ಷಾಂತರ.